ಆರೋಗ್ಯ ವ್ಯವಸ್ಥೆ ನಮ್ಮ ದೇಶದ ಕೈಯಿಂದ ತಪ್ಪಿದೆ. ಯೂನಿವರ್ಸಲ್ ಹೆಲ್ತ್ ಕೇರ್ ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ಬಹಳ ಒತ್ತು ಕೊಟ್ಟು ಅದಕ್ಕೆ ಒಳ್ಳೆಯ ಗೈಡ್ಲೈನ್ಸ್ ಕೊಟ್ಟಿದೆ. ಆದ್ರೆ ನಮ್ಮ ದೇಶದಲ್ಲಿ ಅದರ ಬಗ್ಗೆ ಗಮನ ಇಲ್ಲ. ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳು ಆರೋಗ್ಯ ವ್ಯವಸ್ಥೆಯನ್ನ ತಮ್ಮ ಕೈನಲ್ಲಿ ತಗೊಂಡು ಲಾಭ ಮಾಡ್ಕೊಂಡು ಹೋಗ್ತಾ ಇವೆ. ನಮಸ್ಕಾರ. ಆರೋಗ್ಯ ವ್ಯವಸ್ಥೆ ನಮ್ಮ ದೇಶದ ಕೈಯಿಂದ ತಪ್ಪಿದೆ ಈ ಹೇಳಿಕೆ ಎಲ್ಲರಿಗೂ ಆಶ್ಚರ್ಯ ಉಂಟು ಮಾಡ್ತದೆ. ಯಾಕೆಂದರೆ ಬಹಳ ವರ್ಷಗಳಿಂದ ನಾವು ಆರೋಗ್ಯ ವ್ಯವಸ್ಥೆಯನ್ನು ರೂಢಿಸ್ಕೊಂಡಿದ್ದೀವಿ. ಒಳ್ಳೆಯ ಆರೋಗ್ಯ ವ್ಯವಸ್ಥೆಯನ್ನು ರೂಢಿಸ್ಕೊಳ್ಳೋದಕ್ಕೆ ಪ್ರಯತ್ನಗಳು ಆಗಿವೆ, ತಕ್ಕ ಮಟ್ಟಿಗೆ ಆಗಿವೆ, ಆದರೆ ಪೂರ್ತಿ ಮಟ್ಟದಲ್ಲಿ ಆಗಿಲ್ಲ. ಆಗಬೇಕಾಗಿತ್ತು. ಸರ್ಕಾರಕ್ಕೆ ಜನಪರ ನೀತಿ ಇದ್ದರೆ ಒಳ್ಳೆಯ ಆರೋಗ್ಯ ವ್ಯವಸ್ಥೆ ಸುಧಾರಿಸ್ತಾ ಇತ್ತು. ಯೂನಿವರ್ಸಲ್ ಹೆಲ್ತ್ ಕೇರ್ ಅಂತಾರೆ ಒಳ್ಳೆಯ ಆರೋಗ್ಯ ವ್ಯವಸ್ಥೆ ಅಂದರೆ. ಯೂನಿವರ್ಸಲ್ ಹೆಲ್ತ್ ಕೇರನ್ನು ನಾವು ಎಸ್ಟಾಬ್ಲಿಷ್ ಮಾಡಿದರೆ ಜನರಿಗೆ ಆರೋಗ್ಯ ದೊರಕುತ್ತೆ. ಆಫ್ರಿಕಾದೊಳಗೆ ಬೇಕಾದಷ್ಟು ದೇಶದೊಳಗಿವೆ, ಬೇರೆ ಬೇರೆ ದೇಶಗಳಲ್ಲಿವೆ, ಅಮೇರಿಕಾದೊಳಗಿಲ್ಲ, ಬೇರೆ ಬೇರೆ ದೇಶದೊಳಗಿವೆ. ಯೂನಿವರ್ಸಲ್ ಹೆಲ್ತ್ ಕೇರನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ಬಹಳ ಒತ್ತು ಕೊಡ್ತು, ಅದಕ್ಕೆ ಒಳ್ಳೆಯ ಗೈಡ್ಲೈನ್ಸು ಕೊಟ್ಟಿದೆ. ಆದರೆ ನಮ್ಮ ದೇಶದಲ್ಲಿ ಅದ್ರ ಬಗ್ಗೆ ಗಮನ ಇಲ್ಲ. ಈಗ ಹೊಸದೊಂದು ಶುರುವಾಗಿದೆ ಇತ್ತೀಚೆಗೆ. ಬಹುರಾಷ್ಟ್ರೀಯ ಕಂಪನಿಗಳು ನಮ್ಮ ದೇಶದ ದೊಡ್ಡ ದೊಡ್ಡ ಆಸ್ಪತ್ರೆಗಳನ್ನು ನುಂಗು ಹಾಕ್ತಾ ಇವೆ. ಇದು ಅಕ್ಷರಶಃ ನಿಜ ಇಲ್ಲದೆ ಇರ್ಬೋದು, ಬಟ್ ನುಂಗು ಹಾಕ್ತಾ ಇವೆ ಅಂತಂತಂದರೆ ಅದರ ಇಕ್ವಿಟಿನ ತಗೊಂಡು ತಾವು ಅದನ್ನು ನಡೆಸೋದಕ್ಕೆ ಮುಂದಾಗ್ತಾ ಇದೆ. FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು 100% ಬಹುರಾಷ್ಟ್ರೀಯ ಕಂಪನಿಗಳಿಗೆ ಕೊಟ್ಟಿದ್ದಾರೆ ಸರ್ಕಾರ. ಈ ಔಷಧಿ ಕಂಪ್ನಿಗಳು ಆಮೇಲೆ ಈ ಮುಖ್ಯವಾಗಿ ಆಸ್ಪತ್ರೆಗಳನ್ನು ತಮ್ಮ ಹತೋಟಿ ತಗೊಳ್ಳೋದಕ್ಕೆ ಈ FDI ತುಂಬ ಹೆಲ್ಪ್ ಆಗುತ್ತೆ. ಇದು ಜನಸಾಮಾನ್ಯರಿಗೆ ಗೊತ್ತಾಗೋದೇ ಇಲ್ಲ. ಜನಸಾಮಾನ್ಯರು ಇವತ್ತು ಏನು ತಿಳ್ಕೊಂಡಿದ್ದಾರೆ ಅಂತಂದರೆ ಎಲ್ಲ ಆರೋಗ್ಯ ವ್ಯವಸ್ಥೆಗಳು ನಮ್ಮ ದೇಶದಲ್ಲೇ ಇರೋವು, ನಮ್ಮ ಸರ್ಕಾರ ಏನಾದ್ರು ಕೊಡ್ತದೆ, ಅದರ ಲಾಭ ನಮ್ಮ ದೇಶಕ್ಕೆ ಹೋಗ್ತದೆ, ಲಾಭಕ್ಕಿಂತ ಅವರು ಜನರಿಗೆ ಒಳ್ಳೇದು ಮಾಡ್ತಾ ಇದ್ದಾರೆ ಅಂತನೋ ಭ್ರಮೆ ಇದೆ. ಆದರೆ ಈಗ ಆ ಭ್ರಮೆ ಕಳಚಿ ಹೋಗಿದೆ. ಯಾಕೆ ಅಂತಂತಂದರೆ ಜನಸಾಮಾನ್ಯರಿಗೆ ಉಪಯೋಗವಾಗುವಂಥ ಅಥವಾ ಜನರ ಆರೋಗ್ಯ ಸುಧಾರಿಸುವಂಥ ವ್ಯವಸ್ಥೆ ಇತ್ತಲ್ಲ, ಅದು ಕಳಚಿ ಹೋಗಿದೆ. ಬಹುರಾಷ್ಟ್ರೀಯ ಕಂಪನಿಗಳಿಗೆ ಲಾಭ ಮಾಡ್ಕೊಳ್ಳೋದಕ್ಕೆ ನಾವು ಅದನ್ನು ಅನುವು ಮಾಡಿಕೊಟ್ಟಿದ್ದೀವಿ. ಇದು ಭಾಳ ಜನಕ್ಕೂ ಗೊತ್ತಿಲ್ಲ, ವೈದ್ಯರಿಗೂ ಗೊತ್ತಿಲ್ಲ. ದೊಡ್ಡ ದೊಡ್ಡ ಆಸ್ಪತ್ರೆಗಳಾದ ಇವತ್ತು ನೀವು ದೊಡ್ಡ ದೊಡ್ಡ ಆಸ್ಪತ್ರೆ ಮುಂದೆ ಹೋದರೆ ಬೋರ್ಡ್ ನೋಡಿದರೆ ಬೋರ್ಡ್ ಎಲ್ಲ ಚೇಂಜ್ ಆಗಿದೆ. ಯಶವಂತಪುರದೊಳಗೆ ಒಂದು ಆಸ್ಪತ್ರೆ ಇತ್ತು ಬಹುರಾಷ್ಟ್ರೀಯ ಕಂಪ್ನಿದು, ಅದು ಈಗ ಚೇಂಜ್ ಆಗಿದೆ. ಈಗ ಹೆಸರು ಚೇಂಜ್ ಆಗಿದೆ ಅದರದ್ದು. ಆ ಹೆಸರು ಈಗ ಬಂದಿರೋ ಹೆಸರು ನಮ್ಮ ದೇಶದ ಹೆಸರೇ ಇದ್ದಂಗಿದೆ. ಆದರೂ ಸಹಿತ ಕಂಟ್ರೋಲು ಸಿಂಗಪೂರ್ನೊಳಗೋ, ಮಲೇಷ್ಯಾದೊಳಗೋ, ದುಬೈನೊಳಗೋ, ಅಮೇರಿಕಾದೊಳಗೋ ಇರುತ್ತೆ. ಈ ವ್ಯವಸ್ಥೆ ಬಗ್ಗೆ ಯಾರು ಮಾತಾಡೋದೇ ಇಲ್ಲ. ಯಾಕೆಂತಂದರೆ ಮಾಧ್ಯಮಗಳು ಇದ್ರ ಬಗ್ಗೆ ಏನೂ ಹೇಳೋದೇ ಇಲ್ಲ. ಸೊ ವ್ಯವಸ್ಥೆ ಚೇಂಜ್ ಆದರೆ ಲಾಭ ಆ ಕಂಪ್ನಿಗಳಿಗೆ ಬರ್ತದೆ. ಲಾಭ ಹೋಗಲಿ, ಜನಸಾಮಾನ್ಯರು ಉಪಯೋಗಿಸ್ತಾ ಇರುವಂಥ ಚಿಕಿತ್ಸೆಗಳು ಎಲ್ಲ ದುಬಾರಿ ಆಗ್ತದೆ. 50,000ಕ್ಕೆ ಒಂದು ಸಿಸೇರಿಯನ್ ಮಾಡೋ 1 ಲಕ್ಷಕ್ಕೆ ಒಂದು ಸಿಸೇರಿಯನ್ ಮಾಡೋದಾದರೆ 1.5 ಲಕ್ಷ ತಗೋತಾರೆ ಅವರು ಬಹುರಾಷ್ಟ್ರೀಯ ಕಂಪ್ನಿಗಳು. ಆಸ್ಪತ್ರೆ ಹೊರಗಡೆ ನೋಡೋದಕ್ಕೆ ಭಾಳ ಚೆನ್ನಾಗಿ ಮಾಡಿರ್ತಾರೆ, ಆದರೆ ದುಬಾರಿ ಆಗಿರುತ್ತೆ. ಇವತ್ತು ಈ ಪ್ರಕ್ರಿಯೆ ನಡೆದಿದೆ. ನಮ್ಮ ದೇಶದಲ್ಲಿದ್ದ ಸಣ್ಣ ಸಣ್ಣ ಆಸ್ಪತ್ರೆಗಳೆಲ್ಲ ಇವತ್ತು ನರ್ಸಿಂಗ್ ಹೋಮ್ಸ್ಗಳೆಲ್ಲ ಆಲ್ಮೋಸ್ಟ್ ಡಿಸಪಿಯರ್ ಆಗಿವೆ. ಯಾಕೆಂದರೆ ಬದುಕೋದಕ್ಕಾಗೋದಿಲ್ಲ, ವ್ಯವಸ್ಥೆ ನೋಡ್ಕೊಳ್ಳೋಕ್ಕಾಗೋದಿಲ್ಲ. ಜನಸಾಮಾನ್ಯರು ಎಲ್ಲಿ ಹೋಗಬೇಕು? ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಲಿ. ಗೌರ್ಮೆಂಟ್ ಹಾಸ್ಪಿಟಲ್ ಓವರ್ ಕ್ರೌಡೆಡ್ ಆಗಿದೆ. ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ವ್ಯವಸ್ಥೆ ಚೆನ್ನಾಗಿ ಬಂದಿದೆ. ಇವತ್ತು ವಿಕ್ಟೋರಿಯಾ ಹಾಸ್ಪಿಟಲ್ 20 ವರ್ಷದ ಹಿಂದೆ ವಿಕ್ಟೋರಿಯಾ ಹಾಸ್ಪಿಟಲ್ಗಿಂತ ಚೆನ್ನಾಗಾಗಿದೆ. ಬಟ್ ಜನರನ್ನ ಮ್ಯಾನೇಜ್ ಮಾಡೋದಕ್ಕೆ ಅಷ್ಟು ಕೆಪಾಸಿಟಿ ಇಲ್ಲ ಅಲ್ಲಿ. ಒಂದಲ್ಲ, ಬೆಂಗಳೂರಿನೊಳಗೆ 10 ವಿಕ್ಟೋರಿಯಾ ಆಸ್ಪತ್ರೆ ಬೇಕು. ಇದನ್ನು ಯಾರೂ ಹೇಳೋದೇ ಇಲ್ಲ. ಸೊ ಅದರಿಂದ ಜನಸಾಮಾನ್ಯರಿಗೆ ಬೇಕಾಗುವಂಥ ವ್ಯವಸ್ಥೆ ಬೇಕು. ನಮಗೆ ಬಹುರಾಷ್ಟ್ರೀಯ ಕಂಪನಿಗಳು ಲಾಭ ಮಾಡೋದಕ್ಕೆ ವ್ಯವಸ್ಥೆ ಬೇಕಾಗಿಲ್ಲ, ಆದರೆ ಅದಕ್ಕೆ ಸರ್ಕಾರ ಗಮನ ಕೊಡ್ತಾ ಇದೆ. ಸರ್ಕಾರ ಜನಸಾಮಾನ್ಯರ ಆರೋಗ್ಯ ವ್ಯವಸ್ಥೆ ಬಗ್ಗೆ ಗಮನ ಕೊಡದೇ ಇರೋದ್ರಿಂದ ಇವತ್ತು ದೊಡ್ಡ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಗಳು ಭಾರತಕ್ಕೆ ಬಂದು FDIನ ಭಾಳ ಫ್ರೀಯಾಗಿ ಮಾಡಿಬಿಟ್ಟಿದ್ದಾರೆ. ನೀವು 100% FDI ಇನ್ವೆಸ್ಟ್ ಮಾಡ್ಬೋದು ಈ ಆಸ್ಪತ್ರೆಗಳಲ್ಲಿ ಅಂತ. ದೊಡ್ಡ ದೊಡ್ಡ ಕೋಟಿ ಇನ್ವೆಸ್ಟ್ ಮಾಡಿ ಕೋಟಿ ಲಾಭ ಪಡೆಯೋದಕ್ಕೆ ಈ ಖಾಸಗಿ ವ್ಯವಸ್ಥೆ ನಿಂತು ಹೋಗಿದೆ. ಈ ಖಾಸಗೀಕರಣ ಬಂದಾಗಿನಿಂದ, ಜಾಗತೀಕರಣ ಬಂದಾಗಿನಿಂದ ಆವಾಗಲೇ ಬೇಕಾದಷ್ಟು ಹೋರಾಟಗಳಾಗಿದ್ದು, ಜನಾರೋಗ್ಯ ಸಂಘಟನೆಗಳು ಹೋರಾಟ ಮಾಡಿದ್ದು. ಆದರೆ ಅವೆಲ್ಲ ವೀಕ್ ಆಗಿ ಈ ಬಹುರಾಷ್ಟ್ರೀಯ ಕಂಪನಿಗಳು ಬಹಳ ಸ್ಟ್ರಾಂಗ್ ಆಗಿ ಈ ವ್ಯವಸ್ಥೆಯೊಳಗೆ
ಬಹುರಾಷ್ಟ್ರೀಯ ಕಂಪನಿಗಳು ಭಾಳ ಸ್ಟ್ರಾಂಗ್ ಆಗಿರ್ತವೆ. ಆದರೆ ಈ ಹೋರಾಟಗಾರರಿಗೆ ಇದು ವ್ಯವಸ್ಥೆ ಬಗ್ಗೆ ಇನ್ನೂ ತಿಳುವಳಿಕೆ ಇಲ್ಲ. ಆ ಮಟ್ಟದಲ್ಲಿ ಹೋರಾಟ ಮಾಡಿ ಇವನ್ನೆಲ್ಲನೂ ದೂರ ಕಳಿಸೋದಕ್ಕೆ ಸಾಧ್ಯ ಇದೆ, ಆದರೆ ಆಗ್ತಾ ಇಲ್ಲ. ಸೊ ಅದರಿಂದ ಇವತ್ತು ಜನಾರೋಗ್ಯ ಆಂದೋಲನ ಅಂತಿತ್ತು, ಅದನ್ನು ಈ ಥರದ ವಿಷಯದ ಬಗ್ಗೆ ಗಮನ ಕೊಡಬೇಕು. ಎಲ್ಲಿ ಗಮನ ಕೊಡ್ತದೆ? ಗಮನ ಕೊಡೋಕ್ಕೆ ಆಗ್ತಾ ಇಲ್ಲ, ಸಣ್ಣ ಪ್ರಮಾಣದಲ್ಲಿದೆ ಅದು. ಆದರೆ ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳು ದೊಡ್ಡ ಬಜೆಟ್ ಇಟ್ಕೊಂಡು ಭಾರತ ದೇಶಕ್ಕೆ ಬಂದು ಆರೋಗ್ಯ ವ್ಯವಸ್ಥೆಯನ್ನು ತಮ್ಮ ಕೈನೊಳಗೆ ತೊಗೊಂಡು ಲಾಭ ಮಾಡ್ಕೊಂಡು ಹೋಗ್ತಾ ಇವೆ. ಜನರ ಆರೋಗ್ಯ ಅಲ್ಲಿಗೆ ಉಳಿಯುತ್ತೆ, ಇನ್ನು ಜನರ ಅನಾರೋಗ್ಯ ಜಾಸ್ತಿ ಆಗ್ತದೆ. ಅದನ್ನು ನೋಡ್ಕೊಳ್ಳೋರು ಯಾರು? ಸರ್ಕಾರ ನೋಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳಿ ಕೂತಿದೆ. ಸರ್ಕಾರನೇ ನೋಡ್ಕೋಬೇಕಿದೆನಾ? ಸರ್ಕಾರ ನೋಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಕೂತಿದೆ. ಬಜೆಟ್ ನೋಡಿದರೆ ನೋಡಿ 5-8% ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತದೆ ಒಂದು ಆರೋಗ್ಯದ ಬಜೆಟ್ಗೆ 1.9 ಇದೆ ನಮ್ಮ ದೇಶದೊಳಗೆ. ಎಷ್ಟು ಕಡಿಮೆ ಇದೆ. ಹೀಗಾಗಿ ಜನರಿಗೆ ಆರೋಗ್ಯ ಹೇಗೆ ಸುಧಾರಿಸೋಕ್ಕೆ ಸಾಧ್ಯ ಇದೆ? ಜನರ ಬಗ್ಗೆ ಅದ್ರ ಬಗ್ಗೆ ಏನೂ ಗಮನನೇ ಇಲ್ಲ. ಹೊಟ್ಟೆ ನೋವು ಬಂತು, ಅಪೆಂಡಿಸೈಟಿಸ್ ಆಗಿದ್ದೇವ್ರೆ, ಅಪೆಂಡಿಸೈಟಿಸ್ ಇಲ್ಲದೇ ಇರಲಪ್ಪ ಅಂತ ಕೇಳ್ಕೊಂಡು ಕೂತಿರ್ತಾರೆ ಹೊರತು ಅಪೆಂಡಿಕ್ಸ್ ಆದರೆ ಆಸ್ಪತ್ರೆ ವ್ಯವಸ್ಥೆ ಬೇಕು, ಅದನ್ನು ಆಪರೇಷನ್ ಮಾಡಿಸ್ಕೋಬೇಕು ಅನ್ನೋ ತಿಳುವಳಿಕೆನೂ ಇಲ್ಲ. ಇವತ್ತು ಈ ಥರದ ಸಂದಿಗ್ಧ ಪರಿಸ್ಥಿತಿ ಒಳಗಿದ್ದೀವಿ. ಅದನ್ನು ಸರ್ಕಾರ ಜವಾಬ್ದಾರಿ ತಗೋಬೇಕು. ಜೊತೆಗೆ ಜನಾರೋಗ್ಯ ಆಂದೋಲನಗಳು ಈ ಥರದ ವ್ಯವಸ್ಥೆಯನ್ನು ದೂರ ಮಾಡೋದಕ್ಕೆ ಅಥವಾ ಈ ವ್ಯವಸ್ಥೆ ಹಿಂದೆ ಹೋಗೋದಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲದೇ ಇದ್ದರೆ ಜನರು ನಿರಂತರವಾಗಿ ಮೋಸಕ್ಕೊಳಗಾಗ್ತಾರೆ, ಅದರೊಳಗೆ ಅನುಮಾನನೇ ಇಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.